ಕಾರ್ಯಕ್ರಮವನ್ನ ನೆರವೇರಿಸಿಕೊಡೋದಕ್ಕೆ ಶ್ರಮಿಸೋಣ. ನಿಮ್ಮೆಲ್ಲರ ಒಂದು ದೊಡ್ಡ ಚಪ್ಪಾಳೆ ಬರಲಿ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು नाज़रीन इकराम, सदाए हिंद उर्दू में आपका खैर मकदम है। मैं हूँ इम्तियाज़ुल्लाह खान काशफी। कर्नाटक में लेजिस्लेटिव काउंसिल इंतखाबात बराए साल 2021 में होने जा रहे इंतखाबात के पेश नज़र कोलार चिकबल्लापुर ज़िला के लिए काउंसिल इंतखाबात में हिस्सा लेने वाले अनिल कुमार, जो कांग्रेस पार्टी से मुंसलिक हैं, आज यहाँ चिंतामणी तालुका सतह पर चिंतामणी शहर में KMD मंडप में चिंतामणी हल्के के साबिक रुकन असम्बली MC सुधाकर रेड्डी की सदारत में एक बड़ा अजलास मुनक़िद रहा। मुनक़िदा अजलास में कांग्रेस पार्टी के अहम लीडरान रुकन असम्बली रमेश कुमार, रुकन असम्बली कृष्ण बैरेगौड़ा, रुकन असम्बली NH शिवशंकर रेड्डी, साबिक MLC नसीर अहमद, कत्तूर मंजूनाथ मौजूद रहे। इस मौके पर काउंसिल इंतखाबात में पर्चा नामजदगी दाखिल करने वाले अनिल कुमार की इस इंतखाबी मुहिम में अनिल कुमार को कामयाब बनाने दोनों जिला में एकजुट होकर काम करने का फैसला लिया। इस मौके पर लोग कसीर तादाद में शिरकत की। ಡಿಸೆಂಬರ್ 10ನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಸ್ಥಳೀಯ ಸಂಸ್ಥೆಗಳಿಂದ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ML ಅನಿಲ್ ಕುಮಾರ್ ಆದ ನಾನು ಸ್ಪರ್ಧೆ ಮಾಡಿದ್ದೇನೆ. ಎರಡೂ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ಮತ್ತು JDSನ ಶಾಸಕರಾದಂಥ ಶ್ರೀನಿವಾಸ್ ಗೌಡರು, ಮಾಜಿ ಶಾಸಕರಾದಂಥ ಸುಧಾಕರ್ ಸಾಹೇಬರು, ಪುತ್ತೂರು ಮಂಜುನಾಥರವರು ಎಲ್ಲರೂ ಕೂಡ ನನಗೆ ಇವತ್ತು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಪ್ರಚಾರವನ್ನು ಕೂಡ ನಾವು ಸುಮಾರು 7 ಕ್ಷೇತ್ರಗಳಲ್ಲಿ ಇವತ್ತು ಮುಗಿಸಿದ್ದೇವೆ. ನಾಳೆ ದಿವಸ ಮಾಲೂರಿನಲ್ಲೂ ಕೂಡ ಪ್ರಚಾರಕ್ಕೆ ಹೋಗ್ತಾ ಇದ್ದೇವೆ. ಹಂಗಾಗಿ ಎಲ್ಲ ಕಡೆ ಕೂಡ ಅಭೂತಪೂರ್ವವಾದಂಥ ಬೆಂಬಲ ವ್ಯಕ್ತವಾಗ್ತಾ ಇದೆ ಮತದಾರರಿಂದ. ಯಾರು ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರಿದ್ದಾರೆ ಮತ್ತು ಯಾರು ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರಿದ್ದಾರೆ, ಎಲ್ಲ ಕೂಡ ಇವತ್ತು ಪಕ್ಷಾತೀತವಾಗಿ ಕೂಡ ಕೆಲವರು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ ಸಾರಿ ಚುನಾವಣೆಯಲ್ಲಿ ನಾನು ನಿಂತು ಸೋತಿದ್ದೇನೆ. ಇವತ್ತು ಆ ಅನುಕಂಪ ಕೂಡ ಇವತ್ತು ಕೆಲಸ ಮಾಡ್ತಾ ಇದೆ. ಅನಿಲ್ ಅವರು ಕಳೆದ ಚುನಾವಣೆಯಲ್ಲಿ ಸೋತಿದ್ದೇವೆ, ನಾವು ತಪ್ಪು ಮಾಡಿದ್ದೇವೆ, ಒಳ್ಳೆಯ ವ್ಯಕ್ತಿಯನ್ನು ನಾವು ಸೋಲಿಸಿದ್ದೇವೆ. ಇವತ್ತು ಆತನಿಗೆ ಮತ್ತೆ ಪಕ್ಷ ಅವಕಾಶ ಮಾಡಿಕೊಟ್ಟಿದೆ. ಗೆಲ್ಲಿಸೋಣ, ನಮ್ಮ ಪರವಾಗಿರ್ತಾರೆ, ನಮ್ಮ ಸಮಸ್ಯೆಗಳನ್ನು ಧ್ವನಿಯಾಗಿ ಕೆಲಸ ಮಾಡ್ತಾರೆ. ವಿಧಾನ ಪರಿಷತ್ನಲ್ಲಿ ಎರಡೂ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಅವರು ವಿಧಾನ ಪರಿಷತ್ನಲ್ಲಿ ಕೆಲಸ ಮಾಡ್ತಾರೆ. ಎಲ್ಲ ಹಿರಿಯ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತಕ್ಕಂಥ ವಿಶ್ವಾಸದಲ್ಲಿ ಎಲ್ಲ ನಮ್ಮ ಮುಖಂಡರು, ಕಾರ್ಯಕರ್ತರು, ಮತದಾರರಿದ್ದಾರೆ. ಹಂಗಾಗಿ ನಾವು ಈ ಚುನಾವಣೆಯಲ್ಲಿ 100ಕ್ಕೆ 100 ಗೆಲ್ತೀವಿ.